ಗಿನ್ನಿಸ್ ದಾಖಲೆ ಹೆಸರಿನಲ್ಲಿ ಬಿಡಿಎ ಮಾಡ್ತಾ ಗೋಲ್ಮಾಲ್ ಅನ್ನುವಂತಹ ಪ್ರಶ್ನೆ ಇದೀಗ ಬೆಂಗಳೂರಿನಲ್ಲಿ ಪರಿಸರ ಪ್ರೇಮಿ ಅರುಣ್ ಪ್ರಸಾದ್ ಅವರು ಗರಂ ಆಗಿದ್ದಾರೆ. ಬಿಡಿಎ ಆಯುಕ್ತರು 15 ಲಕ್ಷ ಸಸಿಗಳನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಗಿನ್ನಿಸ್ ದಾಖಲೆ ಹೆಸರಿನಲ್ಲಿ ಬಿಡಿಎ ಮಾಡ್ತಾ ಗೋಲ್ಮಾಲ್ ಅನ್ನುವಂತಹ ಪ್ರಶ್ನೆ ಇದೀಗ ಬೆಂಗಳೂರಿನಲ್ಲಿ ಪರಿಸರ ಪ್ರೇಮಿ ಅರುಣ್ ಪ್ರಸಾದ್ ಗರಂ ಆಗಿದ್ದಾರೆ. ಬಿಡಿಎ ಆಯುಕ್ತರು 15 ಲಕ್ಷ ಸಸಿಗಳನ್ನು ಹಾಳು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ನಾಮಕಾವಸ್ಥೆಗೆ ಸಸಿಗಳನ್ನ ನೆಟ್ಟಿದೆ. ತೆರಿಗೆ ಹಣವನ್ನ ನುಂಗಲು ತೋರಿಕೆಗಾಗಿ ಸಸಿ ನೆಟ್ಟಿರೋದು. ಬರೀ ಸಸಿ ನೆಟ್ರೆ ಮುಗಿತಾ? ಪೋಷಣೆ ಯಾರು ಮಾಡಬೇಕು? ಮರವಾಗಿ ಬೆಳೆಯಬೇಕು ಅಂದ್ರೆ ಗೊಬ್ಬರವನ್ನು ಕೂಡ ಹಾಕಬೇಕು. 6 ತಿಂಗಳವರೆಗೂ ಕೂಡ ಸಸಿಗಳು ಚೆನ್ನಾಗಿರ್ತಾವೆ. ಸರ್ಕಾರ ಮತ್ತು ಬಿಡಿಎ ವಿರುದ್ಧ ಪರಿಸರ ಪ್ರೇಮಿ ಅರುಣ್ ಪ್ರಸಾದ್ ಕಿಡಿಕಾರಿದ್ದಾರೆ. ಕಿಡಿಕಾರಿದ್ರೆ ಸಾಲದು, ಕಂಪ್ಲೇಂಟ್ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿ. ಬಿಡಿಎ ಅಧಿಕಾರಿಗಳು ಹಾಗೆ ಸರ್ಕಾರದ ವಿರುದ್ಧನೇ ಕೇಸ್ ಮಾಡಿ. ಬೆಂಗಳೂರಿನಲ್ಲಿ ಪರಿಸರ ಪ್ರೇಮಿ ಅರುಣ್ ಪ್ರಸಾದ್ ಈಗ ಗರಂ ಆಗಿದ್ದಾರೆ. ಬಿಡಿಎ ಆಯುಕ್ತರು 15 ಲಕ್ಷ ಸಸಿಗಳನ್ನ ಹಾಳು ಮಾಡಿದ್ದಾರೆ ಎನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರ ನಾಮಕಾವಸ್ಥೆಗೆ ಸಸಿಗಳನ್ನ ನೆಟ್ಟಿದೆ. ತೆರಿಗೆ ಹಣವನ್ನ ನುಂಗೋದಕ್ಕೆ ತೋರಿಕೆಗಾಗಿ ಸಸಿ ನೆಟ್ಟಿರೋದು ಅಂತ ಕೂಡ ಹೇಳಿದ್ದಾರೆ. ಬರೀ ಸಸಿ ನೆಟ್ರೆ ಮುಗೀತಾ? ಪೋಷಣೆ ಯಾರು ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮರವಾಗಿ ಬೆಳಿಬೇಕು ಅಂದ್ರೆ ಗೊಬ್ಬರವನ್ನು ಕೂಡ ಹಾಕಬೇಕು. 6 ತಿಂಗಳವರೆಗೂ ಕೂಡ ಸಸಿಗಳು ಚೆನ್ನಾಗಿರ್ತಾವೆ. ಸರ್ಕಾರ ಮತ್ತು ಬಿಡಿಎ ವಿರುದ್ಧ ಪರಿಸರ ಪ್ರೇಮಿ ಅರುಣ್ ಪ್ರಸಾದ್ ಈಗ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಅರುಣ್ ಪ್ರಸಾದ್ ಅವರ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಗಳು ಯಾವುದೇ ಯೋಜನೆಗಳಾದ್ರೆ ಅದು ಜನಸಾಮಾನ್ಯರಿಗೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ. ಆದ್ರೆ ಈಗ ಸರ್ಕಾರ ಮಾಡಿರುವಂತಹ ಕೆಲಸ ನಾಚಿಕೆಗೇಡಿತನ ಅನ್ನುವಂತಹ ಕೂಗುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ಕೆಂಪೇಗೌಡ ದಿನಾಚರಣೆ ಅಂಗವಾಗಿ 15 ಲಕ್ಷ ಮರಗಳ ಸಸಿಗಳನ್ನ ನಾವು ನೆಟ್ಟು ಇವತ್ತು ನಮ್ಮ ಬೆಂಗಳೂರನ್ನ ಗ್ರೀನ್ ಮಾಡ್ತೀವಿ, ಗ್ರೀನರಿ ಬೆಳೆಸ್ತೀವಿ, ನಮ್ಮ ಬೆಂಗಳೂರನ್ನ ಹಸಿರು ಬೆಂಗಳೂರಾಗಿ ಮಾಡ್ತೀವಿ ಅಂತ ಹೇಳಿರುವಂತಹ ಅಧಿಕಾರಿಗಳು ಕಣ್ಣು ಬಿಟ್ಟು ಬೆಂಗಳೂರಿನಲ್ಲಿ ನೀವು ನೆಟ್ಟಿರುವಂತಹ ಗಿಡಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನೋಡ್ಬೇಕು. 15 ಲಕ್ಷ ಸಸಿಗಳನ್ನ ನೆಟ್ಟು ನಾವು ಜನರಿಗೆ ನೀವೆಲ್ಲ ತೋರಿಸಿದ್ರಿ, ಸ್ಥಳಕ್ಕೆ ಭೇಟಿ ನೀಡಿದ್ರಿ, ಇವತ್ತು ನಾವು ಈ ರೀತಿಯಾಗಿ ಒಂದು ಉತ್ತಮವಾದಂತ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರಿ. ಅದಾದ ಬಳಿಕ ಎಲ್ಲಿ ಹೋದ್ರಿ ನೀವೆಲ್ಲ? ಕೋಟಿ ಕೋಟಿ ಹಣವನ್ನ ನೀವು ಇದಕ್ಕೆ ಹಾಕಿ ಈಗ ಸಸಿಗಳು ಹಾಳಾಗಿದ್ದಾವೆ. ಸಂಪೂರ್ಣವಾಗಿ ಅಲ್ಲಿ ನೀವು ಜಾಗಕ್ಕೆ ಭೇಟಿ ನೀಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ಅಂದ್ರೆ ನಾಮಕಾವಸ್ಥೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗಿದೆ ಅನ್ನುವಂತಹದ್ದು. ಸೊ ಹಾಗಾದ್ರೆ ಈಗ ಹಾಳಾಗಿರುವಂತಹ ಸಸಿಗಳನ್ನ ಮತ್ತೇನಾದ್ರೂ ಬೆಳ್ಸಕ್ಕಾಗತ್ತಾ? ಈಗ ಸರ್ಕಾರ ಎಲ್ಲ ಎಡವಿದೆ. ಈಗ ಏನ್ ಮಾಡ್ಬೇಕು ಅದನ್ನ? ಯಾಕಂತಂದ್ರೆ ಇದಕ್ಕೆ ಹಾಕಿರೋದು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ ರೀ, ಕೋಟಿ ಕೋಟಿ. ಸಾಕಷ್ಟು ಜನರು ತೆರಿಗೆ ಕಟ್ತಾರೆ. ತೆರಿಗೆ ಕಟ್ಟೋದಕ್ಕೂ ಸಹ ಕಷ್ಟ ಆಗುತ್ತೆ. ಆದ್ರೆ ಈಗ ಈ ಒಂದು ವಿಚಾರವಾಗಿ ಜೊತೆಗೆ ಈ ಎಲ್ಲವನ್ನ ಹೇಗೆ ಈಗ ಸಸಿಯನ್ನ ಮತ್ತೆ ಮರವನ್ನಾಗಿ ಮಾಡಿಸೋದಕ್ಕೆ ಸಾಧ್ಯ, ಅಥವಾ ಅಲ್ಲಿ ಈಗ ಏನ್ ಬದಲಾವಣೆ ಮಾಡಬೇಕು, ಏನಾದ್ರು ಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಈ ಎಲ್ಲ ವಿಚಾರವಾಗಿ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗೆ ಪರಿಸರ ಪ್ರೇಮಿ ಆಗಿರುವಂತಹ ಅರುಣ್ ಪ್ರಸಾದ್ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಬೆಂಗಳೂರಿನಲ್ಲಿ ಅವತ್ತು ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಅಂಗವಾಗಿ 15 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ನೆಡ್ತಾರೆ. ಒಂದು ರೀತಿಯಲ್ಲಿ ಗ್ರೀನರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೋಗುತ್ತೆ. ಸೊ ಇವತ್ತಿನ ಆ ಪರಿಸ್ಥಿತಿ ತಮಗೂ ಗೊತ್ತಿದೆ ಅನ್ಕೋತೀನಿ, ಎಷ್ಟರ ಮಟ್ಟಿಗೆ ಅದು ಹಾಳಾಗಿ ಹೋಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಒಬ್ಬ ಪರಿಸರ ಪ್ರೇಮಿಯಾಗಿ ನಿಮ್ಗೆ ಆ ಸಸಿಗಳ ಹಾಳಾಗಿರೋದನ್ನ ನೋಡಿದಾಗ ಏನ್ ಅನ್ಸುತ್ತೆ? ನೋಡಿ, ಇವಾಗ ತೋಟಗಾರಿಕೆ ಬಂದು ತುಂಬ ಅಡ್ವಾನ್ಸ್ ಆಗಿ ಡೆವಲಪ್ ಆಗಿದೆ. ಹಾರ್ಟಿಕಲ್ಚರು ತುಂಬ ಅಡ್ವಾನ್ಸ್ ಆಗಿ ಇದಾಗಿದೆ. ಓಕೆ, ಇವಾಗ ಒಂದು ಗಿಡ ನೆಟ್ಟ ಮೇಲೆ ಅದು 1 ತಿಂಗಳಲ್ಲೇ ಬಾಡೋಗ್ತಾ ಇದೆ, ಅಲ್ಲ 1 ವಾರದಲ್ಲೇ ಬಾಡೋಗ್ಬಿಟ್ಟು ಎಲ್ಲ ಒಣಗೋಗ್ಬಿಟ್ಟು ಬೀಳ್ತಾ ಇದೆ ಅಂದರೆ ಅದು ಗಿಡ ನೆಟ್ಟಿರೋದು ಸರಿ ಇಲ್ಲ. ಯಾಕಂದರೆ ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶದ ಗೊಬ್ಬರಗಳು ಓಕೆ ಎಲ್ಲ ಇದು ಮಾಡಿದೆ ಅಂದರೆ
ಏನು ಅದಕ್ಕೇನು ಇದಾಗಲ್ಲ. ಬಟ್ ಇಲ್ಲಿ ಏನಾಗಿದೆ, ಇವಾಗ ಅಲ್ಲಿ ನೆಟ್ಟಿರುವ ಗಿಡಗಳು ಇನ್ನು ಎಷ್ಟು ದಿನನೂ ಆಯಿತು, 1-2 ತಿಂಗಳಾಗಿಲ್ಲ, 3 ತಿಂಗಳು ಇದಾಗಿಲ್ಲ, ರೀಸೆಂಟಾಗಿ ಇದಾಗಿದೆ. ಓಕೆ, ಅಷ್ಟು ಬೇಗ ಅದೆಲ್ಲ ಬೇರೆ ಸಮೇತ ಬಿದ್ದು ಮತ್ತು ಇದು ಏನಪ್ಪ ಇದು ಏನು ಎಲ್ಲ ಒಣಗೋಗ್ಬಿಟ್ಟು ಇದಾಗಿದೆ ಅಂದರೆ ಓಕೆ, ಅದು ಸರಿಗೆ ನಟ್ಟಿಲ್ಲ. ಇವರು ಒಂದು ಹೆಸರಿಗೋಸ್ಕರ ಒಂದು ಇದು ಮಾಡ್ಕೊಂಡಿರೋದು. ಅದು ಬಿಟ್ಟು ಇದು ಸೈಂಟಿಫಿಕ್ಕಾಗಿ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ತುಂಬ ಇದಿದೆ. ತೋಟಗಾರಿಕೆಯಲ್ಲಿ ಒಂದು ಗಿಡನ ನಡಬೇಕಂದ್ರೆ ಹೆಂಗಂತೇಳಿ ಎಲ್ಲ ಪ್ರೊಸೀಜರ್ಸ್ ಇದೆ. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಯಾಕಂದರೆ ರೈತರು ಇವಾಗ ಜಮೀನುಗಳಲ್ಲಿ ಹಾಕ್ತಂದ್ರೆ ಹಂಗೆ ಸತ್ತೋಗ್ಬಿಡುತ್ತೆ 1 ತಿಂಗಳಿಗೆ. ಇವ್ರು ಹಾಕೋದು ಮಾತ್ರ ಯಾಕೆ ಸಾಯ್ತಾ ಇದೆ ಅಂದರೆ ರೈತರು ಅದರಿಂದ ಫಲ ಪಡಿಬೇಕಂತೇಳಿ ಸೈಂಟಿಫಿಕ್ಕಾಗಿ ಮಾಡ್ತಾರೆ. ಇವರು ಸುಮ್ಮನೆ ಒಂದು ತೋರಿಸ್ಕೋಬೇಕಲ್ಲ, ಒಂದು ಬಿಲ್ಡಪ್ಪು. ಓಕೆ, ಅದಕ್ಕೆ ಇವಾಗ BD ಅದು ಯಾರು ಎನ್.ಎ. ಹ್ಯಾರಿಸು ಅವರೆಲ್ಲ ಇದ್ರಲ್ಲ, ಉತ್ತರ ಕೊಡಲಿ ಇವಾಗ. ಓಕೆ, ಏನಾಗಿದೆ ಅಂಥೇಳಿ ದೊಡ್ಡದಾಗಿ ಇದು ಮಾಡ್ಕೊಂಡ್ರಲ್ಲಪ್ಪ, ಇಷ್ಟೊಂದು ನಟ್ಟಿದ್ದೀವಿ ಅಂತೇಳಿ. ಇವಾಗ ನಟ್ಟಿದ ತಕ್ಷಣ ಅದೆಲ್ಲ ಸಾಯ್ತಾ ಇದೆ ಅಂದರೆ ಅದು ಜನರದ್ದು ತೆರಿಗೆ ಹಣ ರೀ. ಅದೇನು ಒಂದು ಗಿಡ ಏನು ಫ್ರೀಗೆ ಬಂದಿಲ್ಲ, ಅದು ದುಡ್ಡು ಕೊಟ್ಟೆ ತೊಗೊಂಡಿದ್ದು. ಇವಾಗ ಅದು ಸತ್ತೋದ್ರೆ ಲಾಸ್ಟ್ ಅಲ್ಲ, 1 ಗಿಡ 2 ಗಿಡ ಸತ್ರ ಪರವಾಗಿಲ್ಲಪ್ಪ. ಎಲ್ಲ ಈ ಥರ ಎಲ್ಲ ಇದಾಗ್ತಾ ಇದೆ ಅಂದರೆ, ಎಲ್ಲ ಒಣಗೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿದೆ ಅಂದರೆ ಏನು ಅವಾಗ? ನಾವು ಇಲ್ಲೆಲ್ಲ ಗಿಡ ನಟ್ಟಿದ್ದೀವಿ, ಒಂದು ಸಾಯ್ಲಿಲ್ಲ. ನಮ್ಮ ಇದೆ ವಿಲ್ಸನ್ ಗಾರ್ಡನ್, ಇದರಲ್ಲೇ ನಾವೆಲ್ಲ ಗಿಡ ನಟ್ಟಿದ್ದೀವಿ, ಒಂದು ಇದೂ ಸಾಯ್ಲಿಲ್ಲ. ಅದು ನಡೋ ರೀತಿ ಇದೆ. ಇವರು ನಡೆಯಲ್ಲ, ನಾಮಕೆ ವಾಸ್ತೆ ಏನೋ ಒಂದು ಮಾಡಬೇಕಲ್ಲ ಅಂತೇಳಿ ಮಾಡ್ತಾರೆ ಕಾಟಾಚಾರಕ್ಕೆ. ಈ ಥರ ಇದಾಗುತ್ತೆ. ಓಕೆ ಸರ್, ಎಸ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಏನು BDA 15 ಲಕ್ಷ ಮರಗಳಿಗೆ ಸಸಿಗಳನ್ನು ನೆಡುವುದಕ್ಕೆ ಮುಂದಾಗಿತ್ತು, ಅದು ಟೋಟಲಿ ಈಗ ಸದ್ಯಕ್ಕೆ ಫ್ಲಾಪ್ ಆಗಿದೆ. ಯಾಕೆಂತಂದರೆ ಕೇವಲ ನಾಮಕಾವಸ್ಥೆ ಅನ್ನುವಂತಹ ಆ್ಯಂಗಲಲ್ಲಿ ಸದ್ಯಕ್ಕೆ ಆಗಿದೆ ಅನ್ನುವಂಥದ್ದು ಪರಿಸರ ಪ್ರೇಮಿಗಳ ಮಾತಾಗಿರುವಂಥದ್ದು. ಯಾಕೆ ಅಂತಂದರೆ ಒಂದು ಸಣ್ಣದಾದಂತಹ ಸಸಿಯನ್ನು ಅದನ್ನು ಮರವಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಪೋಷಕಾಂಶಗಳು ನೀಡಬೇಕಾಗತ್ತೆ. ಅದಕ್ಕೆ ಗೊಬ್ಬರ, ರಸಗೊಬ್ಬರಗಳು ಏನೆಲ್ಲ ದಕ್ಕತ್ತೆ ಅದೆಲ್ಲವೂ ಸಹ ನೀಡಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಸರ್ಕಾರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೂ ಇದೆ. ಕೇವಲ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ತೋರಿಕೆಗಾಗಿ ಎಲ್ಲೋ ಒಂದು ಕಡೆಗೆ ಪ್ರಚಾರಕ್ಕಾಗಿ ಬಂದು ನೆಟ್ ಹೋಗಿದ್ದಾರೆ ಅನ್ನುವಂತಹ ಮಾತನ್ನ ಪರಿಸರ ಪ್ರೇಮಿಗಳು ಹೇಳಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.